ವರ್ಷ ಹಳೆಯದಾದ ಶ್ರೀಕೃಷ್ಣ ಮಠಕ್ಕೆ ಪುರುಷರು ಶರ್ಟ್ ಧರಿಸದೆ ಪ್ರವೇಶಿಸುವುದು ಕಡ್ಡಾಯ ಎಂದು ಶ್ರೀ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಇದಲ್ಲದೆ ದೇವಾಲಯಕ್ಕೆ ಭೇಟಿ ನೀಡುವಾಗ ಕಟ್ಟುನಿಟ್ಟಿನ ಕ್ರಮ ಪಾಲಿಸಬೇಕಾದ ವಸ್ತ್ರ ಸಂಹಿತೆಯ ಬಗ್ಗೆ ಭಕ್ತರಿಗೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಶಿರೂರು ಪರ್ಯಾಯ ಮಹೋತ್ಸವದ ದಿನದಂದೇ ಅಂದ್ರೆ ಜನವರಿ 18ರಿಂದಲೇ ಈ ಹೊಸ ಡ್ರೆಸ್ ಕೋಡ್ ಜಾರಿಗೆ ಬಂದಿದೆ. ಅದರಂತೆ ಪುರುಷರು ಅಥವಾ ಸ್ತ್ರೀಯರು ಬರ್ಮುಡ ಅಥವಾ ಸ್ಕರ್ಟ್ ಧರಿಸಿಕೊಂಡು ಬರುವಂತಿಲ್ಲ ಎಂದು ಹೊಸ ನಿಯಮ ತರಲಾಗಿದೆ. ಇನ್ನು ಮುಂದೆ ಭಕ್ತರು ದೇವಾಲಯಗಳಿಗೆ ಪ್ರವೇಶ ಮಾಡುವಾಗ ವಸ್ತ್ರ ಸಂಹಿತೆ ಪಾಲಿಸಬೇಕು. ಪುರುಷರು ಅಂಗಿಯನ್ನು ಮತ್ತು ಬನಿಯನ್ ತೆಗೆದು ದೇವಸ್ಥಾನದೊಳಗೆ ಹೋಗಬೇಕು. ಈ ನಿಯಮವನ್ನ ಕೃಷ್ಣ ಮಠದ ಆಡಳಿತ ಮಂಡಳಿ ಜಾರಿಗೆ ತಂದಿದೆ. ಇದು ಭಕ್ತರ ಅನುಕೂಲಕ್ಕಾಗಿ ಮತ್ತು ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡಲು ಮಾಡಲಾಗಿದೆ ಎಂದು ಶಿರೂರು ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ್ ಸರಳತ್ತಾಯ ಹೇಳಿದ್ದಾರೆ. ಪುರುಷರು ಶರ್ಟ್ ತೆಗೆದ ನಂತರ ಶಾಲು ಧರಿಸಬಹುದು ಎಂದು ಹೇಳಿದ್ದಾರೆ. ದೇವಾಲಯದ ಒಳಗೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಹಲವಾರು ಪೂಜೆಗಳು ಮತ್ತು ಆಚರಣೆಗಳು ನಡೆಯುವುದರಿಂದ ಮಧ್ಯಾಹ್ನದ ಪೂಜೆಗೆ ಮಾತ್ರ ಇದ್ದ ವಸ್ತ್ರ ಸಂಹಿತೆಯನ್ನ ಇಡೀ ದಿನ ವಿಸ್ತರಿಸಲಾಗಿದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಮುಖ್ಯ ದ್ವಾರದ ಮಹಾದ್ವಾರದ ಮೂಲಕ ದೇವಾಲಯವನ್ನ ಪ್ರವೇಶಿಸುವ ಮೊದಲು ಭಕ್ತರು ವಸ್ತ್ರ ಸಂಹಿತೆಯನ್ನು ಅನುಸರಿಸುವುದು ಕಡ್ಡಾಯವಾಗಿದೆ.